एवं निर्मलस्फटिकाकृतिम् आधारं सर्वविद्यानां हयग्रीवमुपास्महे विशुद्धविज्ञानघनस्वरूपं विज्ञानविश्राणनबद्धदीक्षं दयानिधिं देहभृतां शरण्यं देवं हयग्रीवमहं प्रपद्ये। श्रीविष्णुचित्तकुलनन्दनकल्पवल्लीं श्रीरङ्गराजहरिचन्दनयोगदृश्यां साक्षात् क्षमां करुणया कमलाभिमान्यां गोदामनन्यशरणः शरणं प्रपद्ये। नीलातुङ्गस्तनगिरितटी सुप्तमुद्बोध्य कृष्णं पारात्यं स्वं श्रुतिशतशिरःसिद्धमध्यापयन्ति सोच्छिष्टायां सृजनिकलितं या बलात्कृत्य भुङ्क्ते गोदा तस्यै नमैदमिदं भूय एवास्तु भूयः। अन्नवयल पुதுவையாண்டாள் அரங்கற்கு பன்னு திருப்பாவை பல்பதியம் இன்னிசையால் பாடி கொடுத்தாள் நல்பாமாலை பூமாலை சூடி கொடுத்தாளே சொல்லு சூடி கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடி நீ வேங்கடவர்க்கென்னை விதி என்னவின் மாற்றம் நாங்கடவா வண்ணமே நல்கு. श्रीमद्रङ्गशटारि संयमिवरैः वीक्षास्पदं सादरं श्रीरङ्गेश श्रीमद्वेदवतं सदेशिकयते पादारविन्दाश्रयं वादूलान्वय देशिकबुधवरं वेदान्तिनं सद्गुरुं वाल्मीकिशुकव्याससूक्तिमधुपं नारायणार्यं भजे। वादूलवंशतिलकं गुणसंविदाढ्यं श्रीरङ्गकायिजमुनेः पदानुसक्तं वेदान्तदेशिकयतीन्द्रकृपाभिषिक्तं नारायणार्य गुरुवर्यमहं समीडे। योगीन्द्रवेदान्तार्य उपाश्रयं श्रीरङ्गेशपादविनतं वरदार्यमहं भजे। श्रीलक्ष्मी नृसिंह दिव्यपादुका सेवक वरदार्य महादेशिಕ. ಆಟೋಲ್ಲಿ ಕೂತಿದ್ದೆ, ಸಿಗ್ನಲಲ್ಲೇ ಸುಮಾರು ಹೊತ್ತು ಕಳಿಬೇಕಾಯ್ತು. ಇವತ್ತಿನ ಪಾಶ್ರ ನಾಯಕನಾಯಿ ನಂದಗೋಪನುಡಿಯ ಕೋಯಿಲ್ ಕಾಪಾನೆ, ಅದನ್ನು ಹೇಳಿಬಿಟ್ಟು ಎಲ್ಲೇ ಹೇಳಂಗೆ ಕೇಳಿಯೇ ಹೋಗೋಣ. நாயகனாய் நின்ற நந்தகோபனுடைய கோயில் காப்பானே, கொடி தோன்றும் தோரண வாசல் காப்பானே, மணிக்கதவம் தாழ்த்திரவாய் ஆயர் சிறுமியரோமுக்கு அரைவரை மாயன் மணிவண்ணன் என்னலேவாய் நேர்ந்தான் தூயோமாய் வந்தோம் துழலிழப்பாடுவான் வாயால் முன்னம் மாத்தாதே அம்மா நீனேஷ நிலை கதவும் நீக்கேலோர் என்பாவாய். எல்லே இளங்கிளியே இன்னும் உறங்குதியோ சில்லென்று அழகேன் மின்னங்கமே போதருகின்றேன் வல்லே உன் கட்டுரைகள் கண்டே உன் வாயரிதம் வல்லீர்கள் நீங்களே நானேதான் ஆயிடுக ஒல்லே நீ போதாய் உனக்கென்ன வேறுடைமை எல்லாரும் போந்தாரோ போந்தார் போந்தெண்ணிக்கொள் வல்லானை கொன்றானே மாற்றாரை மாற்றடிக்க வல்லானே மாயனை பாடேலோர் என்பாவாய். ಎಲ್ಲೇ ಇಳಂಕಿಳಿಯೇ ಹೇಳ್ಬೇಕು
ಕೇಳಬೇಕಾದ್ರೇ ಹಾಡು ತುಂಬ ಚೆನ್ನಾಗಿದೆ. ಈ ಹಾಡು ತುಂಬ ವಿಶೇಷ, ಹಲವಾರು ವೈಶಿಷ್ಟ್ಯಗಳು ಈ ಹಾಡಿಗಿದೆ. ಏನಪ್ಪ ಅಂತ ಹೇಳಿದ್ರೆ, ತಿರುಪ್ಪಾವೈನಲ್ಲಿ 30 ಪಾಶುರ, 30ನೇ ಪಾಶುರ ಫಲಶ್ರುತಿ, 29 ಪಾಶುರ. 29 ಪಾಶುರಕ್ಕೆ ನೀವು ತೊಗೊಂಡ್ರೆ ಈ 15ನೇ ಪಾಶುರ ಇದೆಯಲ್ಲ, ಅದು ನಡುನಾಯಕ ಅಂತ ಹೇಳ್ತಾರೆ. ಮಧ್ಯದ್ದು ಈ ಡಾಲರ್ ಗಿಲ್ಲರ್ ಥರ ಇರುತ್ತಲ್ಲ, ಆ ಥರ ಡಾಲರ್ ಏನೋ ಯಾವ ಡಾಲರ್ ಹಾಕ್ಕೊಂಡಿದ್ದಾರೋ ಅಂತ ನಿಮ್ಮ ಕ್ಯೂರಿಯಾಸಿಟಿ ಬೇಡ. ಆ ಥರ ನಡುನಾಯಕವಾಗಿದ್ದು ಆ ಪಾಶುರ. ಇದರಲ್ಲಿ ಹಲವಾರು ಒಳ್ಳೆಯ ವಿಷಯಗಳು ನಮಗೆ ತಿರುಪ್ಪಾವೈನಲ್ಲಿ ಈ ಪದ್ಯದಲ್ಲಿ ಕೇಳ್ತಾಳೆ. ಇದು 15ನೇ ಪದ್ಯ ನೀವು ಅರ್ಥ ಮನಸ್ಸಿಗೆ ತೊಗೊಂಡ್ಬಿಟ್ರೆ ಆಮೇಲೆ ಮುಂದೆ ಏನು ಕೇಳಿದೋದ್ರೂ ಪರವಾಗಿಲ್ಲ. ಯಾಕಂದರೆ ಭಾಗವತೋತ್ತಮರೆ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನೆಲ್ಲ ಈ ಪದ್ಯದಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಆ ಥರ ವೈಷ್ಣವ ತತ್ವ ಬಂದ್ಬಿಟ್ಟ ಮೇಲೆ ಆಮೇಲೆ ಇನ್ನು ಹೆಚ್ಚೇನು ನಾವು ತಿಳ್ಕೊಳ್ಳೋಕ್ಕೆ ಏನೂ ಇರಲ್ಲ. ಆ ಥರ ಒಂದು ವಿಷಯ ಈ ಪದ್ಯದಲ್ಲಿ ಅಡಗಿಸಿಟ್ಟಿದ್ದಾಳೆ. ಅದು ತುಂಬ ಚೆನ್ನಾಗಿದೆ. 15ನೇ ಪದ್ಯ. ಈ ಪದ್ಯದಲ್ಲಿರೋವಂಥ ಸಖಿ ಮಲ್ಕೊಂಡಿರೋಳು, ಭಗವಂತನಿಗೆ ತುಂಬ ಹತ್ತಿರವಾದವಳು, ಭಗವಂತನ ವಿಷಯ ಎಲ್ಲ ಗೊತ್ತಿರೋಳು. ಹಾಗಾಗಿ ಮಲ್ಕೊಂಡಿದ್ದಾಳೆ, ನೆಮ್ಮದಿಯಾಗಿ ಮಲ್ಕೊಂಡಿದ್ದಾಳೆ, ಹೇಗೂ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ. ಬಂದಿರೋರೆಲ್ಲ ಏನು ಹೇಳ್ತಾರೆ ಅದೇನು ಕೇಳ್ಕೊಳ್ಳೋಕ್ಕೆ ಆಸಕ್ತಿನೂ ಇಲ್ಲ ಅವಳಿಗೆ, ಸುಮ್ಮನೆ ಮಲ್ಕೊಂಡಿದ್ದಾಳೆ. ಇನ್ನೊಂದು ಈ ಪದ್ಯ ಆದಮೇಲೆ ಯಾರನ್ನೂ ಎಬ್ಸೋದಿಲ್ಲ. ನಾವು ಹೇಳಿದ್ವಲ್ಲ 10 ಪದ್ಯದಲ್ಲಿ ಒಬ್ಬೊಬ್ಬರನ್ನ ಒಂದೊಂಥರ ಎಬ್ಬಿಸ್ತಾಳೆ ಅಂತ. ಈ ಸಖಿ ಪರಿಪೂರ್ಣ ಗುಣ ಉಳ್ಳೆವಳು, ತುಂಬ ಉತ್ತಮವಾದ ಗುಣ ಉಳ್ಳೆವಳು. ಗಿಣಿ ಅಂತ ಹೇಳ್ತಾಳೆ ಅವಳು, ಸ್ವರನೂ ಅಷ್ಟು ಚೆನ್ನಾಗಿತ್ತು. ಗಿಣಿ ಅಂತ ಹೇಳ್ತಾಳೆ, ಎಲ್ಲೇ ಇಳಂಕಿಳಿಗೆ ಅಂತ ಕರೀತಾಳೆ. ಅವಳನ್ನು ಎಬ್ಸೋದು. ಮತ್ತು ಭಾಗವತ ಶೇಷತ್ವ, ಪರಸ್ಪರ ಭಾಗವತ ತತ್ವ ಇದೆಯಲ್ಲ, ಅದನ್ನು ತೋರಿಸ್ಕೊಡುವಂಥದ್ದು ಇದು. ಈ 15ನೇ ಹಾಡಲ್ಲಿ ಭಾಗವತ ಶೇಷತ್ವದ ಮಹತ್ವವನ್ನು ತೋರಿಸ್ಕೊಡುತ್ತೆ. ಚಿತ್ತೂರು ಶಿರುಹಾಲೆಯಲ್ಲಿ ಭಗವತ್ ಶೇಷತ್ವದ ಹಿರಿಮೆಯನ್ನು ನಮಗೆ ತೋರಿಸ್ಕೊಡ್ತಾಳೆ. ಸೊ ಭಾಗವತ ಶೇಷತ್ವವನ್ನು ಮೊದಲು ತೋರಿಸ್ಕೊಟ್ಟು ಆಮೇಲೆ ಭಗವತ್ ಶೇಷತ್ವವನ್ನು ಚಿತ್ತೂರು ಶಿರುಹಾಲೆ ಹಾಡಲ್ಲಿ ನಮಗೆ ವಿಶದವಾಗಿ ತಿಳಿಸ್ಕೊಡ್ತಾಳೆ. ಹಾಗಾಗಿ ಇದರಲ್ಲಿ ವಿಶಿಷ್ಟ ಅಂತ ಹೇಳಿದ್ರೆ, ಈ ಪರಸ್ಪರ ಸಂಭಾಷಣೆ ಥರ ಇದೆ, ಡೈಲಾಗ್ಸ್. ಆ ಥರ ಕಾವ್ಯದ ಗರಿಮೆಯನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಅದರಲ್ಲಿ ಡೈಲಾಗ್ ಥರ, ಡೈರೆಕ್ಟ್ ಸ್ಪೀಚ್ ಥರ, ಒಳಗಡೆ ಒಬ್ಬಳು ಹೇಳೋದು, ಹೊರಗಡೆ ಒಬ್ಬರು ಹೇಳೋದು, ಆ ಥರ ಇದ್ರ ಥರ ಡೈಲಾಗ್ ಥರ ಬರೆದಿದ್ದಾಳೆ ಇದನ್ನು. ಎಲ್ಲೇ ಇಳಂಕಿಳಿಗೆ, ಎಲ್ಲೇ ಅಂದರೆ ತಿರುನಲ್ವೇಲಿ ಡಿಸ್ಟ್ರಿಕ್ಟ್ರಲ್ಲೆಲ್ಲ ಕರಿಬೇಕಾಗಲ್ಲ, ಎಲೆ ಎಲೆ ಎನ್ನ ಸೊಲ್ರೆ, ಅದು ಎಲೆ, ಆ ಭಾಷೆ ಹಳ್ಳಿ ಭಾಷೆ, ಗ್ರಾಮೀಯ ಭಾಷೆ. ಅವಳಿದ್ದಿದ್ದು ಶ್ರೀವಲ್ಲಿಪುತ್ತೂರು. ಅನುಭವ ಅವಳು ಮಾಡ್ತಾ ಇರೋದೂ ಗೊಲ್ಲ ಹೆಂಗಸದ ಥರ. ಆ ಭಾಷೆ ಎಲ್ಲ ಬಂದ್ಬಿಟ್ಟಿತ್ತಂತೆ. ಅವಳು ಹೇಳ್ತಾರೆ, ಈ ವ್ರತ ಮುಗಿಯೋಷ್ಟೊತ್ತಿಗೆ ಮೈಯೆಲ್ಲ ಪೊಂಗನಾತ, ಅಂದರೆ ಆ ಬೆಣ್ಣೆ ಇದಿರುತ್ತಲ್ಲ, ವಾಸನೆ ಬಂದ್ಬಿಟ್ಟಿತ್ತಂತೆ. ಈ ಗೊಲ್ಲರ ಥರ ಎಲ್ಲ ಒಂಥರ ವಾಸನೆ ಬರುತ್ತಲ್ಲ, ಬೆಣ್ಣೆ ಕಡಿಯೋದು, ಆ ಥರ ವಾಸನೆ ಬಂದಿತ್ತು ಆಂಡಾಳಿಗೆ ಮೈಯಲ್ಲಿ ಅಂತಾರೆ. ಅಷ್ಟು ಅವಳು ಆರ್ವವಾಗಿ ಆಯರ್ಪಾಡಿಯಲ್ಲಿ ಇದ್ದಂಗೆ ಅನುಭವಿಸ್ತಾ ಇದ್ಲು ಕೃಷ್ಣನ ಗುಣ. ಅವೆಲ್ಲನೂ ಹೇಗೆ ಅಂದರೆ, ಆಂಡಾಳು ಒಂದು ಗೊಲ್ಲತಿ ಥರನೇ ಆಗಿಬಿಟ್ಟಿದ್ಲು ಅಂತ ಈ ಭಾಷೆಯಲ್ಲಿ ತೋರಿಸ್ಕೊಡ್ತಾಳೆ. ಎಲ್ಲೇ ಇಳಂಕಿಳಿಗೆ, ಒಳಗಡೆ ಇರೋಳು ಸ್ವರ ತುಂಬ ಚೆನ್ನಾಗಿತ್ತು ಅಂತ ಇಳಂಕಿಳಿಗೆ ಅಂತ ಹೇಳ್ತಾರೆ. ಕಿಳಿಗೇನು ಸ್ವರ, ಕೋಗಿಲೆಗೆ ತಾನೇ ಸ್ವರ ಇರಬೇಕು. ಕಿಳಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು. ಕಿಳಿ ಮೃದು ಭಾಷೆ ಹೇಳಿದ್ದನ್ನು ಹೇಳ್ಕೊಡುತ್ತೆ, ಸರಿ. ಕೋಗಿಲೆ ತಾನೇ ಚೆನ್ನಾಗಿ ಹಾಡೋದು ಅಂದರೆ ಇರಲಿ ಪರವಾಗಿಲ್ಲ. ಇಲ್ಲಿ ಇರೋಳಿಗೆ ಕೋಗಿಲೆ ಕಂಟಾನೆ, ಆದರೆ ಗಿಳಿ ಥರ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾಳೆ. ಕೋಗಿಲೆ ನೋಡೋಕ್ಕೆ ಚೆನ್ನಾಗಿಲ್ಲ. ಅದ್ರಿಗೆ ಇನ್ನೊಂದು ಏನಪ್ಪ ಅಂದರೆ, ಕೋಗಿಲೆಗಳೆಲ್ಲನೂ ಕಾಗೆಗೂಡಲ್ಲೇ ಮೊಟ್ಟೆ ಇಟ್ಬಿಡತ್ತಂತೆ. ತನ್ನ ಮರಿನ ಅದು ಪರಿಪಾಲನೆ ಮಾಡೋದಿಲ್ಲ. ಅದು ಕಾಗೆಗೂಡಲ್ಲೇ ಹೋಗಿ ಮೊಟ್ಟೆ ಇಟ್ಬಿಡತ್ತೆ. ಕಾಗೆ ಅದು ಒಡೆದಾದ್ಮೇಲೆ ಕೂಗಿದ್ರೇ ಗೊತ್ತಾಗೋದು. ಅದು ಕಾಗೆ ಮರಿನೂ ಕಪ್ಪಗಿರುತ್ತೆ, ಕೋಗಿಲೆ ಮರಿನೂ ಕಪ್ಪಗೆ ಇರುತ್ತೆ. ವಸಂತ ಕಾಲಂ ಸಂಪ್ರಾಪ್ತೆ ಕಾಕ ಕಾಕಃ ಶುಕ ಪಿಕ ಪಿಕಃ ಅಂತ ಗೊತ್ತಾಗುತ್ತೆ. ವಸಂತ ಕಾಲ ಬಂದರೆ ಅವಾಗ ಕಾಗೆ ಕೂಗೋ ಥರ ಕೂಗುತ್ತೆ. ಈ ಕೋಗಿಲೆ ಮಾವಿನ ಚಿಗುರು ಬಂದಾಗ ಒಳ್ಳೆ ಸ್ವರ ಬರುತ್ತಲ್ಲ, ಅವಾಗ ಗೊತ್ತಾಗತ್ತೆ ನಿಮಗೆ ಕಾಗೆ ಯಾವುದು ಕೋಗಿಲೆ ಯಾವುದು ಅಂತ. ಅದಕ್ಕೋಸ್ಕರ ಕೋಗಿಲೆನ ಇವಳು ಹೇಳಲಿಲ್ಲ, ಗಿಳಿನ ಹೇಳ್ತಾ ಇದ್ದಾಳೆ ಅಂತ. ಇನ್ನೊಂದು ಯಾಕೆ ಗಿಳಿನೇ ಹೇಳಿದ್ಲು ಅಂತ ಹೇಳಿದ್ರೆ, ಪಾಠಗಳನ್ನು ಹೇಳ್ಕೊಂಡ್ರೆ ಸರಿಯಾಗಿ ಹಾಗೆ ಒಪ್ಸೋದು ಅಂತ. ಇವಳು ಅಷ್ಟೇ ಪೆರಿಯಾಳ್ವಾರ್ ಹೇಳಿದ ಪಾಠಗಳನ್ನೆಲ್ಲ ಕೇಳ್ಕೊಂಡಿದ್ಲು. ಹಾಗೆ ಇವಾಗ ಎಲ್ಲ ನಮಗೆ ಆ ಸೂಕ್ತಿಗಳನ್ನೆಲ್ಲ ಬರ್ಕೊಡ್ತಾ ಇದ್ದಾಳೆ. ಇಳಂಕಿಳಿಗೆ ಅಂತ ಹೇಳಿದಾಗ ಅವರು ಇನ್ನೂ ರಂಗುದಿಯೋ, ಒಳಗಡೆ ಇರೋಳಿಗೆ ಇನ್ನೂ ಮಲ್ಕೊಂಡಿದೆಯಾ ಅಂತ ಹೇಳ್ತಾರೆ. ಮಲ್ಕೊಂಡಿದೆಯಾ ಹೇಳು ಅಂದರೆ ಪರಲ್ಲ, ಇನ್ನೂ ಮಲ್ಕೊಂಡಿದೆಯಾ ಅಂತ ಹೇಳಿದ್ರೆ ಏನು ಎಷ್ಟೊತ್ತು ನಿದ್ದೆ ಮಾಡಿಬಿಟ್ಟಿದ್ದೀವಿ ಅನ್ನೋ ಥರ. ಅದಕ್ಕೆ ಒಳಗಿರೋಳು ಶಿಲ್ಲೆಂಡ್ರೊಳಗೇನು ಮಿನ್, ಸುಮ್ಮ ಎಲ್ಲರೂ ಬಂದಂಗೆ ಕಿರ್ಚ್ಬೇಡ್ರಿಪ್ಪ, ಸುಮ್ಮನೆ ಹೇಳ್ತೀನಿ ನನಗೂ ಗೊತ್ತು ಅಂತ ಹೇಳಿದ ಕೆಲಸನೇ ಮತ್ತೆ ಹೇಳಿದ್ರೆ ಬೇರೆಯವ್ರ ಕೋಪ ಬಂದುಬಿಡತ್ತಲ್ವ. ಅವಾಗೇನು ಹೇಳಿದೆ,
ನನಗೆ ಗೊತ್ತು ನಾನು ಮಾಡ್ತೀನಿ ಅಂತಾರಲ್ಲ ಅದೇ ಥರ ಇವಳು ಶಿಲ್ಲೆಂಡ್ರಳೆ ಏನ್ ಮಿನ್. ಯಾಕೆ ಇವಳು ಶಿಲ್ ಅಂತ ಹೇಳಿದ್ಲು ಅಂತ ಹೇಳಿದ್ರೆ ಭಗವದ್ ಅನುಭವದಲ್ಲಿದ್ದಾಳೆ, ಬೇರೆ ಯಾರಾದರೂ ಮಧ್ಯದಲ್ಲಿ ಮಾತಾಡಿದ್ರೂ ಇಷ್ಟ ಆಗೋದಿಲ್ಲ ಅಂತ. ಇದೇ ಥರ ಪರಾಶರ ಭಟ್ರು ಉಪನ್ಯಾಸ ತುಂಬ ಮಾಡೋರಂತೆ ಎಲ್ಲಿ ಶ್ರೀರಂಗದಲ್ಲೆಲ್ಲ. ಅಲ್ಲೆಲ್ಲ ಶ್ರೀರಂಗದಲ್ಲಿ ದೇವಸ್ಥಾನದೊಳಗಡೆ ತುಂಬ ಪ್ರಾಕಾರಗಳೆಲ್ಲ ಇರ್ತಾಯಿತ್ತಲ್ಲ, ಆ ಪ್ರಾಕಾರೋತ್ಸವ ಬಂದಾಗ ಬಲಿಚರರು ಬಂದಾಗ ಈ ಥರ ಉಪನ್ಯಾಸ ಮಾಡ್ತಾ ಇದ್ದಾಗ ಅವರೆಲ್ಲ ಡೋಲೆಲ್ಲ ಹೊಡ್ಕೊಂಡು ಬರ್ತಾರಲ್ಲ, ಉಪನ್ಯಾಸ ಕೇಳ್ತಾ ಇರೋರ್ಗೂ ಹೇಳೋರ್ಗೂ ಒಂದು ಡಿಸ್ಟರ್ಬೆನ್ಸ್ ಅಂತೆ. ದೇವರೇ ಬರ್ತಾಯಿದ್ರೆ ಕೂಡ ಅದೊಂದು ಡಿಸ್ಟರ್ಬೆನ್ಸ್ ಥರ. ಅದಕ್ಕೆ ಆ ಥರ ಶಿಲ್ಲೆಂಡ್ರಳೆ ಏನ್ ಮಿನ್ ಇವಳು ಹೇಳ್ತಾಳೆ ನನಗೆ ಭಗವದ್ ಅನುಭವ ಇದೆ, ಇವ್ರು ಯಾರೋ ಹೊರಗಡೆ ಸುಮ್ಮನೆ ಗಲಾಟೆ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಶಿಲ್ಲೆಂಡ್ರಳೆ ಏನ್ ಮಿನ್ ನಂಗೆ ಮೇರ್ ಹೋದರು ಹಿಂಡ್ರೆಡ್ ಬರ್ತಾಯಿದ್ದೀನಿ ಇರಿ ಸುಮ್ಮನೆ ಕಿರ್ಚಬೇಡಿ ಅಂತ ಇವಳು ಒಳಗೆಯಿಂದ ಹೇಳ್ತಾಳೆ. ಅದಕ್ಕೆ ಹೇಳ್ತಾಳೆ ಒಲ್ಲೆ ಕಟ್ಟು ರೈಹಳ್ ಗೊತ್ತು ನೀನು ಹೇಳಿದೆಲ್ಲ ಗೊತ್ತು, ನೆನ್ನೆ ನೀನು ಹೇಳಿದೆಯಲ್ಲ ಉಂಗಳೇ ಮುನ್ನಮ್ಮೆಳುಪ್ಪುವಾನ್ ವಾಯ್ ಪೇಶಮ್. ಎಲ್ಲರೂ ಹಿಂಗೆ ಮಾತಾಡ್ತಾರೆ, ಯಾರು ಅವ್ರು ಹೇಳಿದ ಮಾತಿಗೆ ಸರಿಯಾಗಿ ನಡ್ಕೊಳ್ಳಲ್ಲ. ಒಲ್ಲೆ ಕಟ್ಟು ರೈಹಳ್, ಕಟ್ಟು ಅಂತ ಹೇಳಿದ್ರೆ ಮಾತು, ರೈಹಳ್ ಅಂದರೆ ಮಾತು, ಕಟ್ಟು ಅಂದರೆ ಸುಳ್ಳು ಅಂತ. ಸುಳ್ಳಾದರೂ ಆಗ್ಬೋದು, ನಿಜ ಆದರೂ ಆಗ್ಬೋದು. ಇಲ್ಲಿ ಕಟ್ಟು ರೈಹಳು ನೀನು ಹೇಳೋದೆಲ್ಲ ನಂಗೆ ಚೆನ್ನಾಗಿ ಗೊತ್ತು, ಎಷ್ಟು ನಡೆಸ್ಕೊಳ್ತೀಯ ನೀನು ಆ ಥರ ಇವರು ಹೇಳ್ತಾ ಇದ್ದಾರೆ. ಪಂಡೇ ಒನ್ವಾಯ್ ಅರಿದನ್, ಎಷ್ಟು ಇವತ್ತ ನೋಡ್ತಾ ಇದ್ದೀವಿ ನಿನ್ನ, ಎಷ್ಟು ದಿವಸದಿಂದ ನೋಡ್ತಾ ಇದ್ದೀವಿ, ಯಾವ ಥರ ಸ್ವಭಾವದವಳು, ಹೇಗೆ ಮಾತಾಡ್ತೀಯ, ಏನು ಮಾತಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಪಂಡೇ ವಾಯ್ ಅರಿದನ್ ಅಂತ ಹೇಳಿದ್ರೆ ಬಾಯಿ ಮಾತಿದೆಯಲ್ಲ ಎಷ್ಟು ಚುರುಕು, ಎಷ್ಟು ಶಾರ್ಪಾಗಿ ಇರುತ್ತೆ ನಿನ್ನ ನಾಲ್ಗೆ ಅನ್ನೋದು ನಮಗೆ ಗೊತ್ತಿಲ್ವಾ ಅಂತ ಹೇಳ್ತಾಳೆ ಇವಳು. ವಲ್ಲೀರ್, ಅದಕ್ಕೆ ಒಳಗಿರೋಳು ವಲ್ಲೀರ್ ಹಳ್ ನಿಂಗಳೇ ನಾನೇ ದಾನಾಯಿಡ. ಸರಿಪ್ಪ, ನೀವೇನೇ ವಲ್ಲೀರ್ ಹಳ್ ಅಂದರೆ ಶಕ್ತಿವಂತರು, ನೀವೇನೇ ವಲ್ಲೀರ್ ಹಳ್, ನೀವೇ ಎಲ್ಲ ವಿಷಯ ಗೊತ್ತಿರೋರು, ದೊಡ್ಡ ನಮಸ್ಕಾರ ಅಂತ ಹೇಳ್ಬಿಟ್ಟು ನಾನೇ ದಾನಾಯಿಡ, ನಂದೇ ತಪ್ಪು, ನೀವು ಬರೋಕ್ಕೆ ಮುಂಚೆನೇ ಎದ್ದಿರಬೇಕಾಗಿತ್ತು, ಎದ್ದಿರ್ತೀನಿ ಅಂತ ಹೇಳಿದೆ, ಎದ್ದಿಲ್ಲ, ನಂದೇ ತಪ್ಪು ಅಂತ. ಈ ವಿಷಯಕ್ಕೇ ಈ ಪಾಶ್ರನ ಯಾಕೆ ಅಷ್ಟು ಹಿರಿದಾಗಿ ಎಲ್ಲರೂ ಕೊಂಡಾಡ್ತಾರೆ, ಇದನ್ನು ತಿರುಪ್ಪಾವೆ ಅಂತ ಗುರುತಿಸ್ಕೊಳ್ತಾರೆ. ಹೇಗೆ ಅಂದರೆ ಪಾವೆ ಅಂದರೆ ಹಾಡು, ತಿರುಪಾವೆ ಅಂದರೆ ಐಶ್ವರ್ಯವಂತ ಹಾಡು. ಈ 30 ಹಾಡಲ್ಲಿ ಈ ಹಾಡು ತಿರುಪಾವೆ ಅಂತ ಗುರುತಿಸ್ಕೊಂಡಿದೆ. ಯಾಕೆಂದರೆ ಈ ಥರ ವಿಷಯ ಹೇಳ್ಕೊಡೋದ್ರಿಂದ. ಈಗ ಏನು ನಾನೇ ಆಯ್ಡ ಅಂದರೆ ನಂದೇ ತಪ್ಪು ಅಂತ ಅವಳು ಒಪ್ಕೊಂಡ್ಲಲ್ಲ, ಅವಳೇನು ತಪ್ಪಿಲ್ಲ. ಬಂದರೂ ಕೂಗಿದ ತಕ್ಷಣ ಹೇಳಲಿಲ್ಲ, ಇವಾಗ ಹೇಳ್ತಾ ಇದ್ದಾಳೆ, ಬರ್ತಾಳೆ ಅಷ್ಟೇ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಆಯ್ತಮ್ಮ ನೀವೇ ಸರಿ, ನಾನು ತಪ್ಪು ಅಂತ ಹೇಳಿಬಿಟ್ರೆ ಏನಾಗುತ್ತೆ, ವಿವಾದಗಳು ಮುಚ್ಚೋಗ್ಬಿಡುತ್ತೆ. ಒಬ್ರಿಗೊಬ್ರು ಸುಮ್ಮನೆ ಮಾತಾಡ್ತಾನೇ ಇದ್ದರೆ ಜಗಳ ದೊಡ್ಡದಾಗತ್ತೆ, ಅನವಶ್ಯಕವಾಗಿ ಮಾತುಗಳು ಬೆಳ್ಕೊಂಡು ಹೋಗುತ್ತೆ. ಅದಕ್ಕೆ ಸಂದರ್ಭಕ್ಕೆ ಏನೂ ಸಂಬಂಧನೇ ಇರಲ್ಲ, ಇನ್ನೂ ಎಲ್ಲೆಲ್ಲೋ ಹೊಟ್ಟೋಗುತ್ತೆ. ಅದು ಹೇಗೆ ಆ ಥರ ಮಾತಾಡೋದೆಲ್ಲ ಅನವಶ್ಯಕ, ಬೇಕಾಗಿಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಯಾಕೆಂದರೆ ಇವ್ರು ಗುಂಪಲ್ಲಿ ಒಂದು ಟೀಮಲ್ಲಿ ಹೋಗ್ತಾ ಇರಬೇಕಾದ್ರೆ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು, ಬೇಡದೇ ಇರೋದೆಲ್ಲ ಮಾತಾಡಿದ್ರೆ ಜಗಳ ಆಗಿಬಿಡುತ್ತೆ, ಏನೋ ಒಂದು ಕೆಲಸಕ್ಕೆ ನಿಂತೋಗುತ್ತೆ. ಮನೆಗಳಲ್ಲೂ ಅಷ್ಟೇ, ಈ ನಾನೇ ಆಯ್ಡ ಅಂತ ಒಂದು ಫಾರ್ಮುಲಾನ ಒಂದು ಗೋಡೆ ಮೇಲೋ ಅಥವಾ ಒಂದು ಇದ್ರ ಮೇಲೆ ಬಾಗಿಲ ಮೇಲೆ ಬರೆದಿಟ್ಕೊಂಡ್ಬಿಟ್ರೆ ಎಷ್ಟು ಒಂಥರ ನಮಗೆ ಗೊತ್ತಾಗುತ್ತೆ, ಹೌದು ನನ್ನದೇ ತಪ್ಪು ಅಂತ. ನಾವೇ ತಪ್ಪು ಮಾಡಿದರೂ ಒಪ್ಕೊಳ್ಳಲ್ಲ. ಈ 3 ವಿಷಯ ತೋರಿಸ್ಕೊಡ್ತಾರೆ ಇದರಲ್ಲಿ ವ್ಯಾಖ್ಯಾತಕಾರರು. ಹೇಗೆ ಅಂತ ಹೇಳಿದ್ರೆ, ಕೆಲವರು ತಪ್ಪು ಮಾಡ್ತಾರೆ, ತಪ್ಪು ಮಾಡಿಬಿಟ್ಟು ಗೊತ್ತಿಲ್ಲದೆ ಇರೋಂಗೆ ಇದ್ಬಿಡೋದು, ತಪ್ಪು ಮಾಡಿರೋದು ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋಂಗೆ ಇದ್ಬಿಡೋದು, ಯಾರಿಗೂ ಗೊತ್ತಾಗಲ್ಲ, ಹೆಂಗೂ ಕಂಡುಹಿಡಿಯಲ್ಲ ಅಂತ ಸುಮ್ಮನೆ ಇದ್ಬಿಡ್ತಾರೆ. ಇನ್ನು ಕೆಲವರು ತಪ್ಪು ಮಾಡ್ತಾರೆ, ಆದರೆ ಯಾರಾದರೂ ಅದನ್ನು ಕಂಡುಹಿಡಿದ್ಬಿಟ್ಟು ನೋಡಿ ನೀವು ಈ ಥರ ತಪ್ಪು ಮಾಡಿದ್ರಿ ಅಂದರೆ ಹೌದು ಸರಿ ಸಾರಿ ಅಂತ ಒಪ್ಕೊಳ್ತಾರೆ. ಹಂಗೆ ಯಾರೂ ತೋರಿಸ್ಕೊಡದೆ ಹೋದರೆ ಒಪ್ಕೊಳ್ಳಲ್ಲ, ಸುಮ್ಮನೆ ಇರ್ತಾರೆ. ಯಾರಾದರೂ ನೀವು ಮಾಡಿದ ತಪ್ಪು ಅಂದರೆ ಒಪ್ಕೊಳ್ತಾರೆ. ಇನ್ನು ಕೆಲವರು ಏನಂದರೆ ತಪ್ಪೇ ಮಾಡಿರಲ್ಲ, ಆದರೂ ಯಾರಾದರೂ ಹೇಳಿದ್ರೆ ಸುಮ್ಮನೆ ಒಪ್ಕೊಂಡ್ಬಿಡ್ತಾರೆ, ಆರ್ಗ್ಯುಮೆಂಟೇ ಬೇಡ ಅಂತ ಒಪ್ಕೊಳ್ತಾರೆ. ಈ ಥರ 3 ಕ್ಯಾಟಗರಿ. ಇದರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ ನೈತ್ಯಾನುಸಂಧಾನ ಬರುತ್ತೆ ಅಂತ. ಯಾವಾಗಲೂ ಅಷ್ಟೇ, ನಾವೇ ದೊಡ್ಡವರು ಅಂತ ಜಗಳ ಆಡ್ತಾ ಇದ್ದರೆ ಈಗೋ ಅಂತಾರಲ್ಲ, ಅದು ಬೆಳ್ಕೊಂಡು ಬರುತ್ತೆ. ಅದರಿಂದ ಏನು ಒಂದು ಒಳ್ಳೆ ಕೆಲಸ ಆಗತ್ತಾ ಅಂತ ಹೇಳಿದ್ರೆ ಭಾಗವತರಿಗೆ ಬೇಕಾಗಿರೋದು ಅದಲ್ಲ ಅಂತ ತೋರಿಸ್ಕೊಡ್ತಾರೆ. ಭಾಗವತರಿಗೆ ಬೇಕಾಗಿರೋದು ಆ ಥರದ್ದಲ್ಲ ಅಂತ. ಹಾಗಾದರೆ ನಾನೇ ನಾಯ್ಡ ಹಾಯೇ ಅಂದರೆ ಏನು, ಯಾರ ಥರ ಇರಬೇಕು ಅಂತ ಹೇಳಿದ್ರೆ ಇದರಲ್ಲಿ ತುಂಬ ಚೆನ್ನಾಗಿ 2 ವಿಷಯಗಳನ್ನು ತೋರಿಸ್ಕೊಡ್ತಾರೆ. ಒಂದು ಹನುಮಂತನ ನಿದರ್ಶನವನ್ನು ಕೊಡ್ತಾರೆ, ಇನ್ನೊಂದು ಭರತನ ನಿದರ್ಶನವನ್ನು ಕೊಡ್ತಾರೆ. ಭರತ ಮತ್ತು ಶತ್ರುಘ್ನ ಇದಕ್ಕೆ ಹೊಟ್ಟೋಗಿರ್ತಾರೆ, ಯಾವಾಗ ಕೇಕೆಯ ದೇಶಕ್ಕೆ ಹೊಟ್ಟೋಗಿರ್ತಾರೆ. ಆ ಸಂದರ್ಭದಲ್ಲಿ ರಾಮನ ಪಟ್ಟಾಭಿಷೇಕ ಅನೌನ್ಸ್ ಮಾಡ್ತಾರೆ. ಮಾಡಿದ್ರೆ ಮಾರನೇ ದಿವಸನೇ ಕ್ಯಾನ್ಸಲ್ ಆಗೋಗುತ್ತೆ, ರಾಮ ಕಾಡಿಗೂ ಹೊಟ್ಟೋಗ್ತಾನೆ, ಕೈಕೇಯಿ ವರ ತಗೊಳ್ತಾಳೆ, ಇದೆಲ್ಲರಿಗೂ ಗೊತ್ತೋಗುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, ದಶರಥ ತೀರ್ಕೊಂಡು ಬಿಟ್ಟಾಗ ಅವನಿಗೆ ಸಂಸ್ಕಾರ ಮಾಡೋಕ್ಕೆ
ಯಾರಾದರೂ ಒಬ್ಬ ಮಗ ಬೇಕಲ್ಲ. ವಶಿಷ್ಠರು ವಾಮದೇವರವರೆಲ್ಲ ನೋಡ್ತಾರೆ, ರಾಮ ಈಗ ತಾನೇ ಕಾಡಿಗೆ ಹೋಗ್ಬಿಟ್ಟಿದ್ದಾನೆ. ಎಲ್ಲರೂ ಹೇಳ್ತಾರೆ ಇವಾಗ ತಾನೇ ಹೋಗಿದ್ದಾನೆ, ಕರೆಸ್ಬಿಟ್ರೆ ಆಯಿತು ಅಂತ. ವಶಿಷ್ಠರು ಹೇಳ್ತಾರೆ ನನಗೆ ಗೊತ್ತು ರಾಮ ಯಾರು ಅಂತ, ಅವನು ಬರೋದಿಲ್ಲ ಬಿಡಿ, ಇವಾಗ ಏನಿದ್ರು ಭರತ ಶತ್ರುಘ್ನ ಹತ್ರ ಏನು ಕೆಲಸ ಆಗುತ್ತೆ ಅದು ನೋಡಿ ಅಂತ ಹೇಳಿಬಿಟ್ಟು ಅವನನ್ನು ವಾಪಸ್ ಕಳಿಸ್ಬೇಕು ಭರತನ್ನ ಅಂತ ಇದು ಮಾಡ್ತಾರೆ. ವಾಪಸ್ ಕಳಿಸ್ಬೇಕಾದ್ರೆ ತುಂಬ ದೂರ ಇದ್ದಾರಲ್ಲ. ಹೇಗೆ ಅಂದರೆ ಈ ಸಿಂಧು ದೇಶದ ಕುದುರೆಗಳು ತುಂಬ ವೇಗವಾಗಿ ಓಡುತ್ತವೆ, ಮಧ್ಯದಲ್ಲಿ ಎಲ್ಲೂ ನಿಲ್ಲಲ್ಲ, ನಿದ್ದೆ ಎಲ್ಲ ಮಾಡೋದಿಲ್ಲ. 7 ದಿವಸ ಕಂಟಿನ್ಯೂಸ್ ಆಗಿ ಸಿಂಧು ದೇಶದ ಕುದುರೆ ಅದನ್ನು ಅದ್ರ ಮೇಲೆ ಕಳಿಸಿದ್ರೆ ಮತ್ತೆ ವಾಪಸ್ ಬರೋಕ್ಕೆ 7 ದಿವಸ, 14 ದಿವಸದಲ್ಲಿ ಬರ್ತಾರೆ. ಅಷ್ಟರಲ್ಲಿ ನಾನು ಈ ಪಾರ್ಥಿವ ಶರೀರವನ್ನು 14 ದಿವಸ ಏನು ಕೆಡದೇ ಇರೋ ಥರ ನಾನು ಮಂತ್ರ ಎಲ್ಲ ಮಾಡಿ ನಾನು ನೀರು ಹಾಕಿ ಇಟ್ಟಿರ್ತೀನಿ. ಆವಾಗ ಅದೊಂದು ಪ್ರೋಸೆಸ್ಸು, ಎಂಬಾಮಿಂಗ್ ಡೆಡ್ ಬಾಡಿ ಅಂತ ಏನೋ ಹೇಳ್ತೀವಲ್ಲ ಇವಾಗ ಸೈನ್ಸಲ್ಲಿ, ಅದೇ ಥರ ಅದನ್ನು ಆವಾಗ ವಶಿಷ್ಠರು ಮಾಡಿದರು ಅಂತ. ದಶರಥನ ಪಾರ್ಥಿವ ಶರೀರವನ್ನು 15 ದಿವಸ ಕೆಡದೇ ಇರೋ ಥರ ಇಟ್ಟಿದ್ರು, ಹೇಗಿತ್ತೋ ಹಾಗೆ ಇಟ್ಟಿದ್ರು ಭರತ ವಾಪಸ್ ಬರೋವರೆಗೂ. ಆ ಥರ ಕುದುರೆಗಳನ್ನು ಕಳಿಸಿ ವಾಪಸ್ಸು ಈ ಸಿಂಧು ದೇಶದ ಕುದುರೆಗೆ ಏನೋ ಒಂದು ವಿಶಿಷ್ಟತೆ ಅಂತ ಹೇಳಿದ್ರೆ ನಿದ್ದೆನೇ ಮಾಡಲ್ವಂತೆ. ಅದು ನಿದ್ದೆ ಮಾಡಬೇಕು ಅಂತಿದ್ರೆ ಯಾವುದನ್ನ ಒಂದು ಕಾಲನ್ನ ಒಂದು ಸ್ವಲ್ಪ ಹೀಗೆ ಮಡ್ಚ್ಕೊಳ್ಳುತ್ತೆ ಅಷ್ಟೇ, ಅದೇ ಅದಕ್ಕೆ ರೆಸ್ಟು. ತಿರ್ಗಾ ರೀಜನರೇಟ್ ಆಗಿಬಿಡುತ್ತೆ ಆ ಕುದುರೆ. ಎಂತೆಂಥ ಇದೆಲ್ಲ ಸಿಂಧು ದೇಶ ಎಲ್ಲ ನಮ್ಮದೇನೆ, ಆಫ್ಘಾನಿಸ್ತಾನ್ ಎಲ್ಲನೂ ನಮ್ಮದೇ, ಎಲ್ಲ ಒಟ್ಟಿಗೆ ಒಂದೇ ದೇಶದ್ದಾಗಿತ್ತು. ಎಲ್ಲ ಬೇರೆ ಬೇರೆ ಹೊರಟೋದ್ರು, ಎಲ್ಲ ಪೊಲಿಟಿಕಲ್ ರಾಜಕೀಯದಲ್ಲಿ ಎಲ್ಲ ಬೇರಾಗಿತ್ತು ಅಷ್ಟೇ. ಆ ಥರ ಹೋಗಿ ಬಂದಮೇಲೆ ಸಂಸ್ಕಾರ ಮಾಡಿದ್ರೆ ಭರತ ವಾಪಸ್ ಬರುವಾಗಲೇ ನೋಡ್ತಾನೆ ಅಯೋಧ್ಯೆ ಎಲ್ಲ ತುಂಬ ಶೋಕದಲ್ಲಿರುತ್ತೆ. ಏನಾಯಿತು ನಾನು ಹೋಗುವಾಗ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಗೊತ್ತಾಗ್ಬಿಡತ್ತೆ. ಸ್ವಲ್ಪ ಇನ್ನೂ ಅರಮನೆ ಹತ್ರ ಬರ್ತಾನೆ ಸಮಾಚಾರ ಗೊತ್ತಾಗ್ಬಿಡುತ್ತೆ. ನಮ್ಮ ತಂದೆಗೆ ಏನಾಯಿತು ಅಂತ ಹೇಳಿದ್ರೆ, ಅಣ್ಣ ಎಲ್ಲಿ, ನನಗೆ ಬಂದು ಸುದ್ದಿ ಅಣ್ಣ ಹೇಳಬೇಕಾಗಿತ್ತಲ್ಲ ಅಂದರೆ ಅಣ್ಣನೂ ಇಲ್ಲ, ಕಾಡು ಹೊಟ್ಟೋಗಿದ್ದಾನೆ ಅಂತಾರೆ. ಏನೂ ಅರ್ಥನೇ ಆಗಲ್ಲ. ಈ ಥರ ಎಲ್ಲ ಏನಾಗುತ್ತೆ ಅಷ್ಟರಲ್ಲೇ ಒಂದು ಸ್ವಲ್ಪದ್ರಲ್ಲೇ ಅಂತ ಹೇಳಿಬಿಟ್ಟು ಸರಿ ವಶಿಷ್ಠರು ಹೇಳ್ತಾರೆ, ನೀನು ಮೊದಲು ಹೋಗಿ ನಿಮ್ಮ ತಾಯಿನ ನೋಡ್ಕೊಂಡು ಬಾ ಅಂತ. ಅವ್ರ ತಾಯಿನ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ತಾನೆ. ನಿಮ್ಮ ತಂದೆ ಇಲ್ಲ ಇನ್ನೂ, ನೀನೇನೇ ಈ ರಾಜ್ಯಕ್ಕೆ ಅರಸ. ಏನು ಈ ಥರ ಎಲ್ಲ ಹೇಳ್ತಾ ಇದ್ದೀರಾ, ನಮ್ಮ ಅಣ್ಣ ಇಲ್ವಾ ಅಂತ ಹೇಳಿದ್ರೆ, ನಿಮ್ಮ ಅಣ್ಣ ಕಾಡು ಕೊಟ್ಟೋಗಿದ್ದಾನೆ, ನಿಮ್ಮ ತಂದೆ ಕಾಡಿಗೆ ಕಳಿಸಿದ್ರು ಅಂತ. ಅರ್ಥನೇ ಆಗೋದಿಲ್ಲ. ಸರಿ ಇವಾಗ ಅಷ್ಟರಲ್ಲಿ ಇವರೆಲ್ಲ ಆತರ ಪಡಿಸ್ತಾರೆ. ವಶಿಷ್ಠರೆಲ್ಲ ತುಂಬ ದಿವಸ ಆಯ್ತಪ್ಪ, ಇವಾಗ ನೀನು ಸಂಸ್ಕಾರದ ವಿಚಾರಗಳನ್ನು ನೋಡು ಅಂತ ಹೇಳಿಬಿಟ್ಟು ಆತರವಾಗಿ ದಶರಥನ ಸಂಸ್ಕಾರ ಎಲ್ಲ ಮುಗಿಸ್ತಾರೆ. ಎಲ್ಲ ಆದಮೇಲೆ ಭರತನಿಗೆ ಯಾಕೋ ಅವರಣ್ಣ ಊರಿಗೆ ಹೋಗಿದ್ದು ಸರಿ ಇಲ್ಲ ಅನ್ನಿಸ್ತು. ಅವ್ರ ತಾಯಿ ಹೇಳಿದ್ದು ನಿಜ ಇಲ್ಲ, ಏನೋ ಒಂಥರ ಇಷ್ಟನೇ ಆಗಲಿಲ್ಲ. ಅದಕ್ಕೆ ಒಂದು ಸಭೆನ ಕರೆಸ್ತಾನೆ. ಯಾತಕ್ಕೆ ನಮ್ಮ ಅಣ್ಣ ಕಾಡಿಗೆ ಹೋದ, ಏನಿರ್ಬೋದು ಅಂತ. ಅವಾಗ ಎಲ್ಲರೂ ಹೇಳ್ತಾರೆ, ಒಬ್ರೊಬ್ಬರು ಒಂದೊಂದು ಥರ ಹೇಳ್ತಾರೆ. ಒಂದೇ ವಿಚಾರ ಇದ್ದರೂ ಕೂಡ ದಶರಥ ವರ ಕೊಟ್ಟ, ಕೈಕೇಯಿ ವರ ಕೇಳ್ಕೊಂಡ್ಲು ತನ್ನ ಮಗನೇ ರಾಜ ಆಗಬೇಕು ಅಂತ, ಅದೊಂದು. ಆ ಥರ ಇದ್ದರೆ ಕೂಡ ಎಲ್ಲ ನೆರೆದಿರೋರು ಅವ್ರವ್ರದೇ ಒಂದೊಂದು ಯೋಚನೆ ಹೇಳ್ತಾರೆ. ಕೆಲವರು ಹೇಳಿದ್ರಂತೆ, ನಿಮ್ಮಪ್ಪ ತುಂಬ ಕೆಟ್ಟವನು, 3ನೇ ಹೆಂಡತಿ ಮೇಲೆ ತುಂಬ ಪ್ರೀತಿ, 2 ವರ ಕೊಟ್ಟುಬಿಟ್ಟಿದ್ದ, ಅದಕ್ಕೆ ಆ ಥರ ಆಯಿತು ಅಂತ. ಇನ್ನು ಕೆಲವ್ರು ಹೇಳಿದ್ರು, ನಿಮ್ಮಪ್ಪ ಪಾಪ ವರ ಕೊಡಬೇಕಾಗಿತ್ತು, ಕೊಟ್ಟ, ನಿಮ್ಮಮ್ಮನೇ ಕೆಟ್ಟವಳು, ಅವಳೇ ನಿನ್ನ ನೀನೇ ರಾಜ ಆಗಬೇಕು ಅಂತ ಕೇಳ್ಕೊಂಡ್ಲು, ರಾಮ ಸುಮ್ಮನೆ ಹೊಟ್ಟೋದ ಅಂತ. ಇನ್ನು ಕೆಲವ್ರು ಹೇಳಿದ್ರು, ರಾಮನೇ ತಪ್ಪು, ಏನು ಅವ್ರು ಹೇಳಿಬಿಟ್ರೆ ಇವನು ಹೊಟ್ಟೋಗ್ಬೇಕಾ, ಸುಮ್ಮನೆ ಹೋದ ಪೆದ್ದ ಅವನು, ಹಂಗೂ ಹೇಳ್ತಾರೆ. ಇನ್ನು ಕೆಲವ್ರು ಹೇಳಿದ್ರು, ಇಲ್ಲ ಇದಕ್ಕೆಲ್ಲ ಯಾರೂ ಕಾರಣ ಇಲ್ಲ, ನಿಮ್ಮ ತಂದೆನೇ ವರ ಕೊಟ್ಟಿದ್ದು ತಪ್ಪು ಅಂತ. ಅದಕ್ಕೆ ಇವ್ರಿಗೆಲ್ಲ ಮಂತ್ರೇ ಹೇಳ್ಕೊಟ್ಟಿದ್ದು, ಮಂತ್ರನೇ ತಪ್ಪು ಅಂತ. ಇನ್ನು ಕೆಲವರು ಕೈಕೇಯಿ ನಿಮ್ಮಮ್ಮ ಕೇಳಿದ್ದು ತಪ್ಪು ಅಂತ. ಎಲ್ಲ ನೋಡ್ತಾನೆ, ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದಾರಲ್ಲ ಅಂತ. ಅದಕ್ಕೆ ಅವ್ನಿಗೆ ಅನ್ನಿಸ್ತು, ಇಲ್ಲ ಇದು ಯಾಕೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಅಳು ಬಂದ್ಬಿಡತ್ತಂತೆ. ಅಣ್ಣನೂ ಇಲ್ಲ, ಅಪ್ಪನೂ ಇಲ್ಲ, ಏನೋ ಒಂದು ಅಚಾತುರ್ಯ ನಡೆದೋಗ್ಬಿಟ್ಟಿದೆಯಲ್ಲ ಅಂತ ಹೇಳ್ತಾನಂತೆ. ನಮಂತರಾಯ ನಚ ಮಾತರಸ್ಯ ದೋಷೋ ನ ರಾಮ್ಯಃ ನಚ ರಾಘವಸ್ಯ ಮತ್ಪಾಪಮೇವ ನಿಮಿತ್ತಮಾಸೀತ್ ವನಪ್ರವೇಶೇ ರಘುನಂದನಸ್ಯ. ಹೇಳ್ತಾನಂತೆ, ನಮಂತರಾಯ, ಮಂತ್ರೇನೆ ಅವಳೇ ಬಂದು ಹೇಳ್ಕೊಟ್ಟಿದ್ದು, ನಿಮ್ಮಮ್ಮ ಒಳ್ಳೆಯವಳೆ, ನಿಮ್ಮ ರಾಮನ ಕಂಡ್ರೆ ತುಂಬ ಇಷ್ಟ ಇತ್ತು, ಇಲ್ಲದ ಬಲ್ಲದೆಲ್ಲ ಹೇಳ್ಕೊಟ್ಬಿಟ್ಟು ನಿಮ್ಮ ಮಂತ್ರೆಯಿಂದನೇ ಆಗಿದ್ದು ಅಂತ ಹೇಳಿದಾಗ ಇವನು ಹೇಳ್ತಾನೆ, ನಮಂತರಾಯ ನ ಚ ಮಾತುರಸ್ಯ. ನಮ್ಮಮ್ಮಂದು ಏನು ತಪ್ಪಿಲ್ಲ, ಸಹಜವಾಗಿ ಎಲ್ಲ ಸ್ತ್ರೀ ಇರ್ತಾರೆ, ಅವನ ಮಕ್ಕಳು ರಾಜ ಆಗಬೇಕು ಅಂತ ಅಂದ್ಕೊಂಡಿದ್ದಾಳೆ, ಏನೋ ಕೇಳಿದ್ರು ಪರವಾಗಿಲ್ಲ. ದೋಷೋ ನ ರಾಮ್ಯ, ದಶರಥನ್ನೇನೂ ಹೇಳಬೇಡಿ. ಕೋಸಲ ದೇಶದ ರಾಜರು, ರಘುವಂಶದವರು ಯಾವತ್ತೂ ಸುಳ್ಳಾಡಲ್ಲ. ಒಂದು ಭಾಷೆ ಅಂತ ಕೊಟ್ಟ ಮೇಲೆ ನಡೆಸ್ಕೊಡ್ತಾ ಇದ್ದಾರೆ, ರಾಜನ ಸ್ಥಾನದಲ್ಲಿ ಇದ್ಕೊಂಡು. ಆ ಥರ ತಪ್ಪಾಗಿ ನಡ್ಕೊಳಕ್ಕಾಗಲ್ಲ, ನಮ್ಮಪ್ಪಂದು ತಪ್ಪಿಲ್ಲ ಅಂತ. ನ ಚ ರಾಘವಸ್ಯ, ನಮ್ಮ ಅಣ್ಣ ಏನು ಮಾಡ್ತಾನೆ, ಆಜ್ಞೆ ಅಂತ ಹೇಳಿದ್ಮೇಲೆ ನಮ್ಮ ಅಣ್ಣ ಹೋಗ್ತಾನೆ ಕಾಡಿಗೆ, ಅವನದು ತಪ್ಪಿಲ್ಲ ಅಂತ. ಹಾಗಾದರೆ ಮತ್ಯಾರ್ದು ತಪ್ಪು ಅಂದರೆ ಮತ್ಪಾಪಮೇವ, ನನ್ನ ಪಾಪನೇ ಕಾರಣ. ನಾನು ನಮ್ಮ ಅಮ್ಮನಿಗೆ ಮಗನಾಗಿ ಹುಟ್ಟಿದ್ದೇ ಕಾರಣ, ನನ್ನ ಪಾಪ ಸಂಚಯ ಆಗಿ ನಮ್ಮ ಅಮ್ಮನಿಗೆ ಮಗನಾಗಿ ಹುಟ್ಟೋಕ್ಕೆ ಕಾರಣ. ಅದರಿಂದನೇ
ವನಪ್ರವೇಶೇ ರಘುನಂದನಸ್ಯ. ಅದಕ್ಕೆ ಪಾಪ ರಘುನಂದನ ಕಾಡಿಗೆ ಹೋಗಬೇಕಾಯ್ತು. ನನ್ನಿಂದಲೇ ನಾನು ಅಂತ ಒಬ್ಬ ಇಲ್ಲದೆ ಹೋಗಿದ್ರೆ ನಮ್ಮಮ್ಮ ಕೇಳ್ತಾನೇ ಇರಲಿಲ್ಲ ವರನ. ಎಷ್ಟೋ 60,000 ವರ್ಷ ಮಕ್ಕಳೇ ಇರಲಿಲ್ಲ ದಶರಥನಿಗೆ. ಯಾರನ್ನೇ ಈಗ ಏನು ಕೇಳ್ತಾಯಿದ್ರು, ಈ ರಾಜ್ಯ ಬೇಕು ಅಂತ ಯಾರನ್ನೂ ಕೇಳ್ತಾ ಇರಲಿಲ್ಲ. ನಾನು ಹುಟ್ಟಿದ್ದಕ್ಕೆ ನಮ್ಮಮ್ಮನಿಗೆ ಕೇಳಬೇಕು ಅಂತ ಅನ್ನಿಸ್ತು, ನನ್ನ ಪಾಪನೇ ಕಾರಣ ಅಂತ. ಇದೇ ಥರ ಆಂಡಾಳು ಕೂಡ ಅಷ್ಟೇ. ನಾಚಿಯಾರ್ ತಿರುಮೊಳಿ ಹೇಳ್ತಾಳೆ, 30 ಪಾಶರ ತಿರುಪವೆ ಬರೆದ ಮೇಲೆ ಭಗವಂತ ನೇರಾಗಿ ಏನೂ ಬಂದಿಲ್ಲ, ಬಂದು ಕರ್ಕೊಂಡು ಹೋಗ್ಬೇಕು, ಸಂಶ್ಲೇಷ ಆಗಬೇಕು. ಭಗವಂತನ ಬಿಟ್ಟು ಒಂದು ವಿರಹ ವೇದನೆ, ತುಂಬ ದುಃಖದಲ್ಲಿರ್ತಾಳಂತೆ. ಆ ದುಃಖದಲ್ಲಿದ್ದಾಗ 143 ಈ ನಾಚಿಯಾರ್ ತಿರುಮೊಳಿ ಬರೀತಾಳೆ. ಅದರಲ್ಲಿ ಬರೆದಾಗ ಅವಳು ಅದ ಹೇಳ್ತಾಳೆ, ಇನ್ನೊಮ್ಮುಂತನ ಕೈರಕ್ಕ ಮೆಳಾದದ ಎನ್ಪಾವಮೇ. ಇನ್ನೂ ನನ್ನ ಮೇಲೆ ನಿನಗೆ ಕನಿಕರ ಬಂದಿಲ್ಲ ಅಂತ ಹೇಳಿದ್ರೆ ನನ್ನ ಪಾಪನೇ ತಡಿತಾ ಇದೆ, ಬೇರೆ ಏನೂ ಇಲ್ಲ. ಎಲ್ಲ ಅನುಗ್ರಹ ಆಗ್ತಾ ಇಲ್ಲ ಎಲ್ಲ ನಾವು ಅಂದ್ಕೊಳ್ಬೋದು, ಎಲ್ಲ ಮಾಡ್ತಾಯಿದ್ದೀನಿ, ಎಲ್ಲ ಆಗ್ತಾಯಿದೆ, ಯಾಕೋ ನನಗೆ ಅನುಗ್ರಹ ಆಗ್ತಾಯಿಲ್ಲ ಅಂದರೆ ನಮ್ಮ ಪಾಪನೇ ಕಾರಣ ಅದಕ್ಕೆ ತಡೀತಾ ಇರೋದು. ಎಲ್ಲ ಪಕ್ಕದ ಮನೇಲಿರೋರೆಲ್ಲ ಚೆನ್ನಾಗಿದ್ದಾರಲ್ಲ, ಎದುರುಗಡೆ ಮನೇಲಿರೋರು ಚೆನ್ನಾಗಿದ್ದಾರೆ, ಅವರೆಲ್ಲ ಕೊಟ್ಟಿಟ್ಟಿದ್ರು, ಆರ್ಜಿಸಿಟ್ಟ ಪಾಪನೇ ಕಾರಣ. ಯಾಕಂದರೆ ಭಗವಂತನಿಗೆ ಒಂದು ಗುಣ ನೈರ್ಘಣ್ಯ ಅಂತ. ಯಾಕಂದರೆ ಅವನಿಗೆ ಯಾರು ನಮೇ ದ್ವೇಷೋಸ್ತಿ ನ ಪ್ರಿಯ, ಯಾರನ್ನೂ ಅವನು ದ್ವೇಷ ಮಾಡೋದಿಲ್ಲ, ಯಾರನ್ನೂ ಸುಮ್ಮನೆ ಪ್ರೀತಿನೂ ಮಾಡಲ್ಲ. ಅವರವರು ಏನೇನು ಪಡ್ಕೊಂಡು ಬಂದಿರ್ತಾರೋ ಅವರವರು ಕರ್ಮ ವಿಶೇಷದಲ್ಲಿ ಆ ಫಲ ಪುಣ್ಯ ಇರಲಿ ಪಾಪ ಇರಲಿ ಅದನ್ನು ಅನುಭವಿಸ್ತಾರೆ ಹೊರತು ಯಾರಿಗೂ ಭಗವಂತ ಎಕ್ಸ್ಟ್ರಾ ಅಂತ ಏನೂ ಕೊಟ್ಬಿಡೋದು. ಅದಕ್ಕೆ ನಾವು ನೋಡಿದ್ವಲ್ಲ, ಶಬರಿ ಕೂಡ ಅಷ್ಟೇ, ಆಚಾರ್ಯ ಪ್ರತಿಪತ್ತಿಂದ ಅವಳು ಹೋಗ್ತಾ ಇದ್ದಾಳೆ ಮೋಕ್ಷಕ್ಕೆ ಅಂದಾಗ ಸುಮ್ಮನೆ ಸಾಕ್ಷಿಯಾಗಿ ರಾಮ ಲಕ್ಷ್ಮಣ ನೋಡ್ತಾ ಇರ್ತಾರೆ, ಏನೂ ಮಾಡೋದಿಲ್ಲ. ಯಾಕಂದರೆ ಅವರು ಯಾರನ್ನು ದ್ವೇಷಿಸೋದು ಇಲ್ಲ, ಯಾರನ್ನು ಪ್ರೀತಿಸೋದು ಇಲ್ಲ ಅತಿಯಾಗಿ. ಅವ್ರವ್ರ ಕರ್ಮಫಲ ಅವ್ರವ್ರಿಗೆ ಸರಿಯಾಗಿ ಸಿಗ್ತಾ ಇದೆಯಾ ಅಂತ ನೋಡ್ತಾ ಇದ್ದಾರೆ ಅಷ್ಟೇ. ಆ ದ್ವಾಸುಪರ್ಣ ಅನ್ನೋದರಲ್ಲಿ ಒಂದು ಗಿಳಿ ಕೂತಿರುತ್ತೆ ಅಂತ ನಾವು ಹೇಳಿದ್ವಲ್ಲ, ಜೀವಾತ್ಮ ಪರಮಾತ್ಮ ಒಟ್ಟಿಗೆ ಇರುತ್ತೆ ಒಂದು ಮರದಲ್ಲಿ ಅಂತ. ಭಗವಂತ ಮಾಡೋ ಕೆಲಸ ಅದೇನೆ. ಈ ಥರ ಅನೇಕ ನಿದರ್ಶನಗಳನ್ನು ಕೊಡ್ತಾರೆ, ಹೇಗೆ ಭಾಗವತೋತ್ತಮರು ಹೇಗೆಲ್ಲ ಯೋಚನೆ ಮಾಡ್ತಾರೆ ಅಂತ. ಇದಕ್ಕಿನ್ನೂ ಒಂದು ಟ್ವಿಸ್ಟ್ ಕೊಡ್ತಾರೆ. ಯಾರಪ್ಪ ಅಂದರೆ ಕಂಬರಾಮಾಯಣದಲ್ಲಿ ಕಂಬ ತುಂಬ ಚೆನ್ನಾಗಿ ಬರೀತಾನೆ, ಅದನ್ನು ನೋಡಬೇಕು, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಹೀಗೂ ಒಂದು ಯೋಚನೆ ಮಾಡ್ಬೋದಾ ಅಂತ. ಆಳಿಶೂಳ್ ಉಲಹ ಭರತನೇ ಆಳ. ಏನು ಹೇಳ್ತಾಳಂತೆ ಕೈಕೇಯಿ ಅಂದರೆ, ನೋಡಪ್ಪ ಭರತ ಬಂದ ತಕ್ಷಣ ರಾಮ ಬಂದ ತಕ್ಷಣ ರಾಮನಿಗೆ ಹೇಳಿ ಕಳಿಸ್ತಾಳೆ. ರಾತ್ರಿ ಎಲ್ಲ ಅವರು ಮನೆದೇವರು ಕುಲದೇವರು ಪೂಜೆ ಮಾಡಬೇಕು ಅಂದಾಗ ರಂಗನಾಥನಿಗೆ ಅರ್ಚನೆ ಮಾಡ್ತಾ ಇರ್ತಾಳಂತೆ. ಮಾಡ್ತಾ ಇದ್ದರೆ ಸೀತೆ ನೋಡ್ತಾಳೆ, ಏನು ಇವನು ಅವನು ಒಂದೇ ಥರ ಇದ್ದಾನಲ್ಲ ಅಂತ. ಹೀಗೆ ಅರ್ಚನೆ ಮಾಡ್ತಾ ಇದ್ದಾಗ ಅರ್ಚನೆ ಮುಗಿದಿದ ತಕ್ಷಣ ಹೇಳಿ ಕಳಿಸ್ತಾಳಂತೆ. ಕೈಕೇಯಿ ಕರೀತಾರೆ ಅರಮನೆಗೆ ಬಾ ಅಂತ. ಹೋದಾಗ ಏನು ಅಮ್ಮ ಅಂತ ಕೇಳಿದ್ರೆ ಅಮ್ಮ ಅಂತಲೇ ಕರಿತಾ ಇದ್ದಿದ್ದು. ಕೈಕೇಯಿ ನಂದನ ಅಂತಲೇ ಅವ್ರಿಗೆ ಹೆಸರು ಪಾಪ. ಯಾಕಂದರೆ ಹೆಚ್ಚು ಸಮಯ ರಾಮ ಕಳೀತಾ ಇದ್ದಿದ್ದು ಕೈಕೇಯಿ ಅರಮನೆಯಲ್ಲಿ, ಕೌಸಲ್ಯ ಅರಮನೆಯಲ್ಲ. ಆಳಿಶೂಳುಲಹಂ ಭರತನೇ ಆಳ. ನಿಮ್ಮಪ್ಪ ಈ ಥರ ಒಂದು ಶಾಸನ ಮಾಡಿದ್ರು, ಯಾಕೆ ಅಂದರೆ ನಿಮ್ಮಪ್ಪ ಅಲ್ಲ, ಅವನೊಬ್ಬ ರಾಜ, ನೀನು ಪ್ರಜೆ ಅಂತ ಕೇಳ್ಕೊ ಅಂತ ಹೇಳ್ತಾಳೆ ಇದರಲ್ಲಿ. ನೀ ಪೋಯ್ ತಾಳರುಂ ಜಡೈತಾಂಗಿ. ತಾಳರುಂ ಜಡೈತಾಂಗಿ ಅಂದರೆ ವನವಾಸಕ್ಕೆ ಹೋಗಬೇಕಾದ್ರೆ ಎಷ್ಟೆಲ್ಲ ಕಂಡೀಷನ್ ಹಾಕ್ತಾಳೆ ಇವಳು ಕೈಕೇಯಿ ಅಂತ ಹೇಳಿದ್ರೆ, ಈ ಹಾಲಕ್ಕೆ ಬಿಳಲಿರುತ್ತಲ್ಲ ಅದನ್ನು ಮುರಿಬೇಕು, ಅದು ಮುರಿದ್ರೆ ಒಂಥರ ಹಾಲು ಬರುತ್ತೆ. ಆ ಹಾಲನ್ನು ಜಡೆಗೆಲ್ಲ ಹಚ್ಕೋಬೇಕು, ಅದೆಲ್ಲ ಜಟೆ ಹಾಕ್ಬಿಡ್ಬೇಕು, ತಲೆಯೆಲ್ಲ ಬಾಚ್ಕೊಂಡು ಅಲಂಕಾರ ಮಾಡ್ಕೊಳ್ಳೋಂಗಿಲ್ಲ. ವಲ್ಕಲ ಇರುತ್ತಲ್ಲ ತೊಗಟೆ, ಅದರಲ್ಲಿ ಬಟ್ಟೆ ಮಾಡಿ ಹಾಕ್ಕೊಳ್ಬೇಕು, ವಲ್ಕಲದ ಬಟ್ಟೆಗಳು. ಅದೆಲ್ಲ ರೆಡಿಯಾಗಿ ಇಟ್ಟಿದ್ಲಂತೆ. ವನವಾಸಕ್ಕೆ ಹೋಗ್ಬೇಕಾದ್ರೆ ಒಂದು ಕಿಟ್ಟು ಹಾಗೆ ಎಲ್ಲಾದರೂ ಒಂದು ಯೋಗ ಇದು ವರ್ಕ್ಶಾಪು ಇನ್ನೊಂದು ಹೋದರೆ ಒಂದು ಕಿಟ್ ಕೊಡ್ತಾರಲ್ಲ ಆ ಥರ. ಇದೆಲ್ಲ ಯಾವಾಗ ರೆಡಿ ಮಾಡಿ ಇಟ್ಟಿದ್ಲು ಅನ್ನೋ ಥರ, ಅದೆಲ್ಲ ಮಂತ್ರೇ ರೆಡಿ ಮಾಡಿದ್ಲು ಅಂತ. ಆ ಥರ ಕೆಟ್ಟ ಬುದ್ಧಿ ಇರೋರಿಗೆ ಅದೆಲ್ಲ ಯೋಚನೆ ಆಗೋದು. ವಲ್ಕಲದ್ದು ಎಲ್ಲ ಸೆಟ್ಟು ಹಾಗೆ. ಸೀತೆಗೂ ಕೊಡ್ತಾಳಂತೆ. ಅವಳು ಹೋಗ್ತೀನಿ ಅಂದಾಗ ಉಟ್ಕೊಳ್ಳೋಕೆ ಕಷ್ಟಪಡ್ತಾ ಇದ್ದಾಗ ಆವಾಗ ವಶಿಷ್ಠರು ಬಂದು ಬೈತಾರೆ. ಅವಳಿಗೇನು ವನವಾಸ ನಿಗದಿಯಾಗಿರಲಿಲ್ಲ. ಆಮೇಲೆ ಅವಳು ದಶರಥನ ಸೊಸೆ, ಅವಳು ಹಾಗೆ ಮಹಾರಾಣಿ ಥರನೇ ಹೋಗಲಿ ಅಂತ ದಶರಥನೂ ಹೇಳ್ತಾನಂತೆ. ಅವಳು ಒಡವೆ, ಅವಳು ಬಟ್ಟೆ ಏನೇನಿದೆಯೋ ಎಲ್ಲ ತೊಗೊಂಡು ಹೋಗಲಿ ಅಂತ. ಅವಳು ಮಾತ್ರ ಏನು ಇದು ವಲ್ಕಲ ಎಲ್ಲ ಏನು ಧರಿಸ್ಕೊಳ್ಳಲ್ಲ. ಅದಕ್ಕೆ ಸೀತೆ ಜಟಾಯು ತೊಗೊಂಡು ಹೋಗ್ಬೇಕಾದ್ರೆ ಒಡವೆಗಳನ್ನೆಲ್ಲ ಬಿಸಾಕಿದ್ಲು ಅಂದರೆ ಅವಳ ಹತ್ರ ಎಲ್ಲಿತ್ತು ಒಡವೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಎಲ್ಲ ತೊಗೊಂಡು ಹೋಗು ಅಂತ ಹೇಳಿದರು. ಎಲ್ಲ ತೊಗೊಂಡು ಅಷ್ಟಲ್ಲದೆ ಅನಸೂಯ ಆಶ್ರಮದಲ್ಲಿ, ಅತ್ರಿ ಅನಸೂಯ ಆಶ್ರಮದಲ್ಲಿ ತನ್ನ ಹತ್ರ ಇದ್ದಿದ್ದು ಒಡವೆ ಎಲ್ಲ ಇವಳಿಗೆ ಅಲಂಕಾರ ಮಾಡಿ ನೋಡಿ ಕೊಟ್ಟಿರ್ತಾಳೆ ಸೀತೆಗೆ. ಅವಳ ಹತ್ರ ಎಲ್ಲ ಇತ್ತು, ಸೀರೆ ಒಡವೆ ಎಲ್ಲ ಇತ್ತು. ಹಾಗಾಗಿ ಇಲ್ಲಿ ಹೇಳ್ತಾನೆ ಹಾಗೆ ತಾಂಗರುಂತವ ಮೇಲ್ಕೊಂಡು. ಅಷ್ಟಲ್ಲದೆ ವನವಾಸದಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡಬಾರ್ದಂತೆ, ಜಪ ಮಾಡಬೇಕು, ಅದನ್ನೇ ಬೇರೆ ಹೇಳ್ತಾಳೆ. ತಾಂಗರುಂ ಮೇಲ್ತವಂಕೊಂಡು ಊಳಿ ವೆಂಗಾನಂ ನಣ್ಣಿ ಪುಣ್ಯ ತುರೆಗಳಾಡಿ. ಊಳಿ ವೆಂಗಾನಂ ಅಂದರೆ ದಂಡಕಾರಣ್ಯ.
ಅದರಲ್ಲಿರೋ ಯಾವ್ಯಾವ ಪುಣ್ಯ ನದಿ ಇದೆಯೋ, ತಮಸಾ ನದಿ, ಸರಿಯೂ ನದಿ, ಎಲ್ಲ ನದಿಗಳಿದೆಯಲ್ಲ, ಅದರಲ್ಲೆಲ್ಲ ನೀರು ಮಾಡಿ ನೀರಾಡಿದರೆ ಅದರಲ್ಲೆಲ್ಲ ಅವಭೃತ ಸ್ನಾನ ಮಾಡಬೇಕು ನೀನು ಅಂತ. ದಿನ ಬೆಳಗ್ಗೆ ಅವಭೃತ ಸ್ನಾನ ಮಾಡಬೇಕು. ಇಷ್ಟೆಲ್ಲ ಮಾಡಿ ಏನು ಮಾಡಬೇಕು ಅಂದರೆ 7 ಆಂಡಿಲ್ ವಾಳೆಂಡ್ರೆ 14 ವರ್ಷ ವನವಾಸ ಅಂತ ಹೇಳಲ್ವಂತೆ. ಹೇಳಿದರೆ ಎಲ್ಲಿ ರಾಮ ದಕ್ಕಂತ ಹೆದರ್ಕೊಂಡ್ಬಿಡ್ತಾನೋ ಅಂತ. 7 into 2 7 ಆಂಡಿಲ್ ವಾಳೆಂಡ್ರೆ ಇಯಂಬಿನಾನ್ ಅರಸನ್ ಅಂತಾಳೆ. ಕೈ ಹೇಳೋದು ನೋಡಿ, ನಾನು ಹೇಳ್ತಾ ಇಲ್ಲ ನೀನು ಕಾಡಿಗೆ ಹೋಗು ಅಂತ, ರಾಜ ಹೇಳ್ತಾ ಇದ್ದಾನೆ ಅಂತ. ಕಂಬರಾಮಾಯಣದಲ್ಲಿ ಬರುವಂಥ ವಿಷಯ ಇದು. ಕಂಬನಾಟ ಆಳ್ವಾನ್ ಅಂತ ಅವರು ತುಂಬ ರಾಮಾಯಣ ತಮಿಳಲ್ಲಿ ಬರೆದು ಹೇಗೆ ತುಂಬ ಉತ್ಕೃಷ್ಟವಾದ ಗ್ರಂಥ ಅದು, ಎಲ್ಲರೂ ಕೊಂಡಾಡ್ತಾರೆ. ಅದಕ್ಕೆ ಕಂಬನಾಟ ಆಳ್ವಾನ್ ಅಂತಲೇ ಕರೀತಾರೆ ಅವ್ರನ್ನ. ಹೀಗೆ ಭಾಗವತರಿಗೆ ಒಂದು ತೊಂದರೆ ಅಂತ ಬಂದಾಗ ಅವ್ರು ಯಾವಾಗಲೂ ಬೇರೆಯವ್ರನ್ನ ಬೈಯೋದಿಲ್ಲ. ಇವರಿಂದ ನನಗಾಯಿತು, ಅವರಿಂದ ನನಗೆ, ಯಾವಾಗಲೂ ಅಷ್ಟೇ ನಾವೇನು ಮಾಡ್ತೀವಿ, ಯಾರನ್ನಾದರೂ ಒಬ್ಬರನ್ನ ಸ್ಕೇಪ್ ಗೋಟ್ ಮಾಡೋದು. ನಮಗೇನೋ ಒಂದು ಕಷ್ಟ ಬಂದ ತಕ್ಷಣ ಇವರಿಂದನೇ ಆಗಿದ್ದು, ಅದಕ್ಕೋಸ್ಕರನೇ ಹಾಗಾಗಿದ್ದು, ಅದು ಮಾಡಬಾರ್ದು ಅಂತ ಹೇಳ್ತಾರೆ. ನಾನೇ ದಾನ ಇಡ ಅಂದರೆ ನನ್ನಿಂದನೇ ಈ ಥರ ಆಗಿತ್ತು, ನಿಮ್ಮಿಂದ ಏನಾಯಿತು ಅಂತ ಒಂದು ಸತಿ ಯೋಚನೆ ಮಾಡಬೇಕು. ನೀವು ಅದಕ್ಕೆ ಏನು ಕಾರಣವಾಗಿದ್ರಿ ಅದು ನೋಡಿ. ಇದು ಸಿಂಪಲ್ ಸೊಲ್ಯೂಷನ್ಸ್. ಎವ್ರಿಬಡಿ ಡೇ ಟು ಡೇ ಹೇಗೆ ಪ್ರಸ್ತುತವಾಗಿದೆ ತಿರುಪಾವೈ ಅಂತ ಹೇಳಿದ್ರೆ, ಮನೆಯಲ್ಲಿ ಪ್ರಸ್ತುತವಾಗಿ ದಿನ ಬರುವಂಥ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ನಾನೇದ ನಾ ಇಡ ಅದನ್ನು ಮಂತ್ರ ಥರ ತಿಳ್ಕೊಂಬಿಡಿ. ಯಾವಾಗಲೂ ಯಾರಾದರೂ ಜೋರಾಗಿ ಆ್ಯಂಟಗನೈಸ್ ಮಾಡ್ಕೊಳ್ಳೋದು, ಆರ್ಗ್ಯುಮೆಂಟಲ್ಲಿ ಎಂಟ್ರ್ ಆದರೆ ಸರಿ, ನಾನೇದ ನಾ ಇಡ ನಂದೇ ತಪ್ಪು ಅಂತ ಹೇಳಿಬಿಟ್ರೆ ಅಲ್ಲಿಗೆ ನಿಂತೋಗುತ್ತೆ. ಅಲ್ಲಿಂದ ಮುಂದಕ್ಕೆ ಹೋಗೋದೇ ಇಲ್ಲ. ತುಂಬ ಸುಲಭವಾಗಿ ಆ ಥರ ಸೊಲ್ಯೂಷನ್ಸು ತೋರಿಸ್ಕೊಡ್ತಾರೆ. ಇಲ್ಲಿ ಹೀಗೆ ಭಾಗವತರ ಇದು ಮಾಡಬೇಕಾದ್ರೆ ಹೇಗೆ ನೈಚ್ಯ ಅನುಸಂಧಾನ ಅದನ್ನೆಲ್ಲ ತೋರಿಸ್ಕೊಡ್ತಾರೆ. ಈ ರಹುಗಣ ಅಂತ ಒಬ್ಬ ರಾಜ ಇರ್ತಾನೆ. ಅವನು ಜಡದ ಒಳ್ಳೆಯ ಉಪದೇಶಗಳನ್ನು ಪಡ್ಕೊಂಡು ರಾಜ್ಯಭಾರ ಮಾಡುವಂಥ ಒಂದು ಸನ್ನಿವೇಶ. ವಶಿಷ್ಠ, ವಾಮದೇವ, ಜಾಬಾಲಿ ಇವರೆಲ್ಲ ಮಿನಿಸ್ಟ್ರಿಲಿ ಇದ್ದರು ಅಂತ ಹೇಳಿದ್ರೆ ನೋಡ್ಕೊಳ್ಳಿ. ರಾಮರಾಜ್ಯ ಯಾರಿಗೆ ಅಂತ ಈಕ್ಷ್ವಾಕು ವಂಶದಿಂದ ಇದ್ದಾರೆ ವಶಿಷ್ಠರೆಲ್ಲ, ದೀರ್ಘಾಯುಷ್ಯಗಳು ಅವರೆಲ್ಲನೂ. ಅವರನ್ನು ಯಾಕೆ